ನಮಸ್ಕಾರ ವೀಕ್ಷಕರೇ. ದೇಶದಲ್ಲಿ ಸದ್ಯ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ. ಬಂಗಾಳ ಮಾತ್ರವಲ್ಲದೆ ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದ್ದು, ಆ ರೀತಿ ರೆಬೆಲ್ ಆಗ್ತಾ ಇರುವವರೆಲ್ಲರೂ ಎನ್ಡಿಎಗೆ ಬೆಂಬಲ ಕೊಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ. ಈ ಲೆಕ್ಕ ಎಲ್ಲಿಗೆ ಹೋಗಿ ಮುಟ್ಟಲಿದೆಯೋ ಗೊತ್ತಿಲ್ಲ. ಒಂದೊಂದು ಎಪಿಸೋಡ್ ಮಾಡುವಾಗ್ಲೂ ಒಬ್ಬೊಬ್ಬ ನಾಯಕ ಆಡ್ ಆನ್ ಆಗ್ತಾ ಇದ್ದು, ಈಗ ಕಿಡಿ ಹೊತ್ತಿಸಿರೋ ನಾಯಕರ ಬಗ್ಗೆ ಕೂಡ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳಬೇಕು. ಇದು ತೀರಾ ಹಳೆಯ ಇತಿಹಾಸ ಅಲ್ಲ, ಬದಲಾಗಿ ಕಳೆದ 2 ವರ್ಷಗಳಲ್ಲಿ ನಡೆದ ರಿವೆಂಜ್ ಸ್ಟೋರಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಪೊಲಿಟಿಕಲ್ ಗೇಮ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರ ಆಧಾರದಲ್ಲಿ ಹೇಗಿದ್ದ ಪರಿಸ್ಥಿತಿ ಹೇಗಾಯ್ತು, ಮುಂದೆ ಏನಾಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೆಲವೊಂದು ಸಲ ಹಿನ್ನಡೆ, ಅವಮಾನ, ನಿರೀಕ್ಷಿತ ಗೆಲುವು ಸಿಗದೇ ಇರೋದು, ಇಂಥ ಸನ್ನಿವೇಶಗಳು ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಕ್ರಾಂತಿ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ರಾಜಕೀಯದಲ್ಲಿ ಯಾರು ಕೂಡ ಪರ್ಮನೆಂಟ್ ವಿನ್ನರ್ ಅಲ್ಲ, ಯಾರಿಗೂ ಯಾವ ಕುರ್ಚಿಯೂ ಶಾಶ್ವತ ಅಲ್ಲ. ನಿನ್ನೆ ಕಾಂಗ್ರೆಸ್, ಇವತ್ತು ಬಿಜೆಪಿ, ನಾಳೆ ಯಾರೋ ಗೊತ್ತಿಲ್ಲ. ಆದ್ರೆ ಯಾವ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಜನರಿಗೆ ನಮ್ಮ ಕೆಲಸ ಇಷ್ಟ ಆಗ್ತಾ ಇದೆಯಾ, ಇನ್ನೂ ಏನನ್ನ ಬಯಸ್ತಾ ಇದ್ದಾರೆ, ನಮ್ಮ ನಿಲುವು ದೇಶದ ಪರವಾಗಿ ಇದೆಯಾ, ನಾವು ನಡೀತಾ ಇರೋ ರೀತಿಯನ್ನೇ ಜನರು ಕೂಡ ಇಷ್ಟಪಡ್ತಾ ಇದ್ದಾರಾ, ಹೀಗೆ ಇದೆಲ್ಲವನ್ನ ಅರಿತುಕೊಳ್ಳೋ ಕೆಪಾಸಿಟಿ ಇದ್ರೆ ಅಧಿಕಾರದಲ್ಲಿ ಬೇರೂರ್ಬೋದು. ಇಷ್ಟೆಲ್ಲಾ ವಿಚಾರಗಳಲ್ಲಿ ಪಕ್ಕಾ ಇದ್ರು 2024ರ ಎಲೆಕ್ಷನ್ ನಲ್ಲಿ ಯಾರು ಊಹಿಸದ ಮಟ್ಟಿಗೆ ಬಿಜೆಪಿಗೆ ಹಿನ್ನಡೆ ಆಯ್ತು. ಅಲ್ಲಿಂದಲೇ ನೋಡಿ ಈ ರಿವೆಂಜ್ ಸ್ಟೋರಿ ಶುರುವಾಗೋದು. ಜೂನ್ 4, 2024 ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಟ್ಯಾಲಿ ಓಪನ್ ಆಗ್ತಾ ಇದ್ದ ಹಾಗೆ ಬಿಜೆಪಿಗೆ 300, ಎನ್ಡಿಎಗೆ 380ರ ಮೇಲೆ ಓಪನಿಂಗ್ ಆಗಿದ್ದನ್ನ ನೋಡಿ ಜನರು ಅಬ್ಕಿ ಬಾರ್ 400 ಪಾರ್ ಅಂತ ಅಂದುಕೊಂಡಿದ್ರು. ಆದ್ರೆ ಸುಮಾರು 11 ಗಂಟೆ ಹೊತ್ತಿಗಾಗ್ಲೇ ಇದು ಆ ಮಟ್ಟಕ್ಕೆಲ್ಲ ಹೋಗೋದಿಲ್ಲ, ಸಮಾಧಾನಕರ ಅಂತ ಅನ್ನಿಸೋದಕ್ಕೆ ಶುರುವಾಯ್ತು. 12:30ಯಿಂದ 1 ಗಂಟೆ ಹೊತ್ತಲ್ಲಿ ನಿಜವಾಗ್ಲೂ ಬಿಜೆಪಿ ಗೆಲ್ಲುತ್ತಾ ಅಥವಾ ಈ ಸಲ ಎಲ್ಲವೂ ಚೇಂಜ್ ಆಗುತ್ತಾ ಅನ್ಸೋದಕ್ಕೆ ಶುರುವಾಗಿತ್ತು. ಅಂತಿಮವಾಗಿ ಬಿಜೆಪಿ ಲೆಕ್ಕ ನಿಂತಿದ್ದು 240ರಲ್ಲಿ. ಇದನ್ನ ನೋಡಿದ ಜನರಿಗೆ ಮೈತ್ರಿ ಸರ್ಕಾರ ಮಾಡೋದಕ್ಕೆ ಅವಕಾಶ ಇದೆಯಲ್ಲ ಅನ್ನೋದು ಕೂಡ ನೆನಪಾಗ್ಲಿಲ್ಲ. ಯಾಕಂದ್ರೆ ನಿರೀಕ್ಷೆಗಳು 300-350ರ ರೇಂಜ್ ನಲ್ಲಿತ್ತು. ಅಂದು ಪ್ರಧಾನಿ ಮೋದಿ ಮುಖದಲ್ಲಿ ಗೆಲುವಿನ ವಿಶ್ವಾಸವೂ ಇರಲಿಲ್ಲ. ಮತ್ತೊಮ್ಮೆ ಅವರೇ ಪ್ರಧಾನಿ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿ ಕಾಡ್ತಾ ಇತ್ತು. ಆದ್ರೆ ಅವತ್ತು ಜೋಶ್ನಲ್ಲಿದ್ದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್. ಯಾಕಂದ್ರೆ ಏನ್ ಮಾಡಿದ್ರಿ, ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ. ಆದ್ರೆ 50ರ ಆಸುಪಾಸಲ್ಲಿದ್ದ ಪಕ್ಷದ ಲೆಕ್ಕ ಏಕಾಏಕಿ 99ಕ್ಕೆ ಬಂತು ಅಂದ್ರೆ ಅದು ನಿಜಕ್ಕೂ ಸಂಭ್ರಮಿಸೋ ಕ್ಷಣವೇ. ಆ ಕೆಲಸ ಕೈನಾಯಕರ ಬಳಗದಲ್ಲಿ ಅಚ್ಚುಕಟ್ಟಾಗಿ ನಡೀತು. ಯಾವ ಲೆವೆಲ್ಗೆ ಅಂದ್ರೆ ನಾವೇ ಸರ್ಕಾರ ಮಾಡ್ತೀವಿ, ನೋಡ್ತಾ ಇರಿ ಅನ್ನೋದನ್ನ ಕೂಡ ಕೆಲ ಕಾಂಗ್ರೆಸ್ ನಾಯಕರು ಹೇಳಿದ್ದಿದೆ. ಅದಕ್ಕಾಗಿ ಪ್ರಯತ್ನ ಮಾಡಿದ್ದೂ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ಬಹುಮತ ತೋರಿಸೋದಕ್ಕೆ ಅವಕಾಶ ಇರೋದ್ರಿಂದ ಸಹಜವಾಗಿ ಅವರ ಪ್ರಯತ್ನವನ್ನ ಅವರು ಮಾಡಿದ್ರು. ಈ ಹೊತ್ತಲ್ಲಿ ಇಂಡಿ ಒಕ್ಕೂಟದ ನಾಯಕರೆಲ್ಲ ಮೋದಿಯರ ಮುಗೀತು ಅಂತ ಹಿರಿ ಹಿಗ್ಗಿದ್ರು. ಬಿಜೆಪಿ ಸರ್ಕಾರ ಮಾಡೋದಿಲ್ಲ ಅಂತ ನಕ್ಕಿದ್ರು. ಹಾಗೋ ಹೀಗೋ ಜೆಡಿಯು ಹಾಗೂ ಟಿಡಿಪಿ ಬಲದಿಂದ ಎನ್ಡಿಎ ಸರ್ಕಾರ ರಚನೆಯಾಗಿ ಮತ್ತೆ ಮೋದಿ ಪಿಎಂ ಆದ್ರು. ಇದಾಗಿ 6 ತಿಂಗಳುಗಳ ಕಾಲ ಮೈತ್ರಿ ಮುರಿಯುತ್ತೆ ಅಂತ ಹೇಳಿದ್ರು, ಅದು ಈವರೆಗೂ ಆಗ್ಲಿಲ್ಲ. ಆದ್ರೆ ಈ ಹತಾಶೆ, ರಿಸಲ್ಟ್ ದಿನ ಮೋದಿ ಮುಖದಲ್ಲಿ ಕಾಣದ ವಿಶ್ವಾಸ, ಇದೆಲ್ಲವನ್ನ ನೋಡಿದ್ದ ಅಮಿತ್ ಶಾ ಇನ್ನೊಂದು ರೀತಿಯಲ್ಲಿ ಅಖಾಡವನ್ನ ರೆಡಿ ಮಾಡ್ತಾ ಹೋಗಿದ್ರು. ಮುಂದೆ ನಡೆದಿದ್ದೆ ಈ ಸೋಲಿನಿಂದ ಹೊರಗೆ ಬಂದು ಎದುರಾಳಿಗಳನ್ನ ಹುಟ್ಟಡಗಿಸೋ ರಾಜಕೀಯ ರಣತಂತ್ರ. ಲೋಕಸಭೆಯಲ್ಲಿ ಹಿನ್ನಡೆ ಆಗಿದೆ ಅಂದ್ರೆ ಅದು ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ದೊಡ್ಡ ತೊಡಕು ಅನ್ನೋದನ್ನ ಮನಗಂಡಿದ್ರು. ಇದನ್ನ ಹೇಗೆ ರಿಕವರ್ ಮಾಡೋದು ಅಂತ ಪ್ಲಾನ್ ಹಾಕೋ ಹೊತ್ತಲ್ಲಿ ಮೊದಲು ಟಾರ್ಗೆಟ್ ಆಗಿದ್ದು ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು. ಆಲ್ರೆಡಿ ಅಧಿಕಾರದಲ್ಲಿ ಇರೋ ರಾಜ್ಯಗಳನ್ನ ಉಳಿಸಿಕೊಳ್ಬೇಕು, ಕ್ರೂಷಿಯಲ್ ರಾಜ್ಯಗಳನ್ನ ಗೆಲ್ಲಬೇಕು, ಬಿಜೆಪಿ ಬೇಸ್ ಇಲ್ಲದ ರಾಜ್ಯಗಳಲ್ಲೂ ಒಂದು ಕ್ರಾಂತಿ ಮಾಡಬೇಕು. ಈ ರೀತಿ ಅಗ್ರೆಸಿವ್ ಆಗಿ ಅಖಾಡಕ್ಕೆ ಇಳಿಯೋ ಬಿಜೆಪಿ ಕಳೆದ 2 ವರ್ಷಗಳಲ್ಲಿ ಸಾಲು ಚುನಾವಣೆಗಳನ್ನ ಗೆಲ್ತಾ ಬರುತ್ತೆ. ಅದು ಕೇವಲ ಗೆಲುವಾಗಿರೋದಲ್ಲ, ಕೆಲವೊಂದು ಕಡೆ ಎದುರಾಳಿಗಳ ಪತನ ಆಗಿರುತ್ತೆ. ಪ್ರಮುಖವಾಗಿ ಕೇಂದ್ರಕ್ಕೂ ಬರ್ತೀವಿ ಅಂತ ಸವಾಲ್ ಹಾಕಿದ್ದವರನ್ನ ನೆಲಸಮ ಮಾಡಿದ್ರು. ಆ ಸಾಲಲ್ಲಿ ಮೊದಲು ಬರೋದು ಅರವಿಂದ ಕೇಜ್ರಿವಾಲ್. ಅಣ್ಣಾ ಹಜಾರೆ ಹೋರಾಟವನ್ನ ಎನ್ಕ್ಯಾಶ್ ಮಾಡ್ಕೊಂಡು ಹಳೆ ಶರ್ಟು, ಹಳೆ ಕಾರಲ್ಲಿ ಓಡಾಡ್ತಾ ನಾನು ಬಹಳ ಸಿಂಪಲ್ ಅಂತ ಹೇಳ್ಕೊಂಡೆ, ಯಾರೂ ಮಾಡೋದಕ್ಕೆ ಆಗದ ಸ್ಕ್ಯಾಮ್ಗಳನ್ನೆಲ್ಲ ಮಾಡಿದ್ದು ಈಗ ಇತಿಹಾಸ. ಇಷ್ಟಾದ್ರೂ ಕೂಡ ಭಾರತದ ಹೃದಯ ಭಾಗ, ರಾಜಧಾನಿ ದೆಹಲಿಯಲ್ಲಿ 10 ವರ್ಷಗಳ ಕಾಲ ಆಳಿದ್ದು ಅಂದ್ರೆ ಅದು ತಮಾಷೆ ಮಾತಾ ಅಲ್ವೇ ಅಲ್ಲ. ದೆಹಲಿಯಲ್ಲಿ ನಮ್ಮನ್ನ ಬಿಟ್ರೆ ಇನ್ಯಾರು ಗೆಲ್ತಾರೆ? ಕಾಂಗ್ರೆಸ್ ವರ್ಚಸ್ಸು ಕಳ್ಕೊಂಡಿದೆ. ಬಿಜೆಪಿ ಕಡೆ ಜನರು ತಿರುಗಿ ಕೂಡ ನೋಡೋದಿಲ್ಲ. ಏನೇ ಮಾಡಿದ್ರು ಕೊನೆಗೆ ದೆಹಲಿ ಜನರು ನಮ್ಮನ್ನೇ ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೇಜ್ರಿವಾಲ್ ರಲ್ಲಿ ತುಂಬಿ ತುಡುಕ್ತಾ ಇತ್ತು. ಉಚಿತಕ್ಕೆ ನಾಂದಿ ಹಾಡಿರೋ ನನಗೆ ಗೆಲುವು ಖಚಿತ ಅಂತ ಬೀಗ್ತಾ ಇದ್ರು. ಅಂತಿಮವಾಗಿ ಅವರೂ ಸೋತರು. ಅವರ ಪಕ್ಷ ಕೂಡ ಹೀನಾಯವಾಗಿ ಸೋಲನ್ನ ಕಾಣ್ತು.
ಇದು ಲೋಕಸಭೆಯಲ್ಲಿ ಹಿನ್ನಡೆ ಅನುಭವಿಸಿದ್ದ ಬಿಜೆಪಿ ಕಾನ್ಫಿಡೆನ್ಸ್ ಹೆಚ್ಚಿಸಿದ್ದ ಗೆಲುವಾಯಿತು. ಮಹಾರಾಷ್ಟ್ರ ಅಂದ್ರೆ ಅದು ಬಿಜೆಪಿ ಅಥವಾ ಶಿವಸೇನೆ ಮೈತ್ರಿಕೂಟದ ಭದ್ರಕೋಟೆ ಅನ್ನೋ ಹಾಗಿತ್ತು. ಆದ್ರೆ ಲೋಕಸಭೆಯಲ್ಲಿ ಉದ್ಧವ್ ಮಹಾವಿಕಾಸ್ ಅಘಾಡಿಯನ್ನ ಮುಂದಿನ ಸಾಲಲ್ಲಿ ತಂದು ನಿಲ್ಲಿಸಿ ಮೋದಿ ಅಲೆಯೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಸವಾಲ್ ಹಾಕಿದ್ರು. ಆದ್ರೆ ಈ ಸಂತಸಕ್ಕೆ ಹೆಚ್ಚು ವ್ಯಾಲಿಡಿಟಿ ಇಲ್ಲ ಅನ್ನೋ ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿ ಎನ್ಡಿಎ ಸುನಾಮಿ ಎಬ್ಬಿಸ್ತು. ಉದ್ಧವ್ ಠಾಕ್ರೆ ಅಕ್ಷರಶಃ ದಂಗಾಗೋ ರೇಂಜ್ಗೆ ಹೋದ್ರು. ಯಾರನ್ನೂ ದೂರ ಹಾಗೂ ಇಲ್ಲ, ಕೈಯಲ್ಲಿ ಪವರ್ ಕೂಡ ಇಲ್ಲ, ಸಿಎಂ ಸ್ಥಾನದ ಆಸೆಯೇ ಮುಳುವಾಯ್ತಾ ಅನ್ನೋ ಲೆಕ್ಕಕ್ಕೆ ಬಂದ್ರು. ಸರಿ, ರಾಜ್ಯ ಹೋದ್ರೆ ಏನಂತೆ, ನಮ್ಮ ಪವರ್ ಏನಿದ್ರು ಮುಂಬೈ ಮಹಾನಗರಿಯಲ್ಲಿ ನಮ್ಮ ಫ್ಯಾಮಿಲಿಯದ್ದೇ ಹವಾ ಅಂತ ಬ್ರೇಕಪ್ ಆಗಿದ್ದ ಸೋದರನನ್ನು ಕರ್ಕೊಂಡು ಬಂದ್ರು. ಆದ್ರೆ ಹಲವು ದಶಕಗಳ ಬಳಿಕ ಠಾಕ್ರೆ ಫ್ಯಾಮಿಲಿಯ ಪಾಕೆಟ್ ಮನಿ ಅಂತಿದ್ದ ಮುಂಬೈ ಮಹಾನಗರ ಪಾಲಿಕೆ ಕೂಡ ಎನ್ಡಿಎ ಪಾಲಾಯಿತು. ಇದು 2024ರ ನೋವನ್ನ ಇನ್ನಷ್ಟು ಮರೆಸಿತ್ತು. ನಂತರ ಬಿಜೆಪಿ ಚಾಲೆಂಜಿಂಗ್ ಆಗಿ ತಗೊಂಡಿದ್ದು ಬಂಗಾಳ ಬಿಜೆಪಿ ಪಾಲಿಗೆ ಕಷ್ಟವಾಗಿತ್ತು ಅನ್ನೋದು ನಿಜವೇ. ಆದ್ರೆ ಅಲ್ಲಿ ಹೋರಾಡೋದಕ್ಕೆ ಯಾವ ಲೆವೆಲ್ಗೆ ಹೋಗೋದಕ್ಕೂ ನಾನು ರೆಡಿ ಅಂತ ಅಖಾಡಕ್ಕೆ ಇಳಿದಿದ್ದು ಅಮಿತ್ ಶಾ. ಖುದ್ದು ಅವರೇ ಅಲ್ಲಿ ವಾಸ್ತವ್ಯ ಹೂಡಿ ಪ್ರತಿನಿತ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ರಣತಂತ್ರಗಳನ್ನ ಹೆಣಿತಾ ಹೋಗ್ತಾರೆ. ಅಲ್ಲಿನ ವಾತಾವರಣ ಏನು ಅನ್ನೋದರ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದ್ದ ಹಾಗೆ ಅದಕ್ಕೆ ತಕ್ಕ ರಣತಂತ್ರಗಳನ್ನ ಮಾಡ್ತಾರೆ. ಜನರಿಗೆ ಟಿಎಂಸಿ ಬೇಡವಾಗಿದೆ, ಆದ್ರೆ ಟಿಎಂಸಿ ವಿರುದ್ಧ ಹೋಗೋದಕ್ಕೆ ಭಯ ಇದೆ. ಆ ಭಯವನ್ನ ಹೋಗಿಸಿದ್ರೆ ಮಾತ್ರ ಬಿಜೆಪಿಗೆ ಜಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಒಂದು ಕಡೆ ಜನರಿಗೆ ಯಾವೆಲ್ಲ ವಿಚಾರದಲ್ಲಿ ಭರವಸೆ ಬೇಕಿತ್ತೋ ಅದನ್ನ ಕೊಡ್ತಾ ಬರ್ತಾರೆ. ಇನ್ನೊಂದು ಕಡೆ ಸೆಕ್ಯೂರಿಟಿ ಟೈಟ್ ಮಾಡಿ ಯಾರು ಹೆದರದಂತೆ ಧೈರ್ಯವಾಗಿ ಬಂದು ವೋಟ್ ಮಾಡಿ ಅಂತ ಧೈರ್ಯ ಕೊಡ್ತಾರೆ. ಆಮೇಲೆ ನಡೆದಿದ್ದು ಇತಿಹಾಸ. ಈ 3 ರಾಜ್ಯಗಳಲ್ಲಿ ಕೇವಲ ಎದುರಾಳಿಗಳನ್ನ ಸೋಲಿಸಲಿಲ್ಲ, ಬದಲಾಗಿ ಸೀದಾ ಬೀದಿಗೆ ತಂದು ನಿಲ್ಲಿಸಿದ್ರು. ಆಮ್ ಆದ್ಮಿ ಪಾರ್ಟಿ ಸೋತ್ರು. ಪಂಜಾಬ್ನಲ್ಲಿ ಸರ್ಕಾರ ಇದೆ ಅಂತ ಕೇಜ್ರಿವಾಲ್ ಕೂಲ್ ಆಗಿರೋ ಹೊತ್ತಲ್ಲೇ ಶುರುವಾಗುತ್ತೆ ಆಂತರಿಕ ಅಸಮಾಧಾನಗಳು. ಆಮ್ ಆದ್ಮಿಯ ಬ್ರೈನ್ ಅಂತಿದ್ದ ರಾಘವ್ ಚಡ್ಡಾ ರೆಬೆಲ್ ಆದ್ರು. ಸ್ವಪಕ್ಷೀಯರೇ ಅವರನ್ನ ಟಾರ್ಗೆಟ್ ಮಾಡೋ ಹಾಗಾಯ್ತು. ಅವರು ಹೊರಬಂದ್ರು. ಜೊತೆಗೆ ಪ್ರಮುಖ ನಾಯಕರನ್ನ ಹೊರತಂದು ರಾಜ್ಯಸಭೆಯಲ್ಲಿ ಎನ್ಡಿಎಯನ್ನ ಗಟ್ಟಿ ಮಾಡಿದ್ರು. ಇನ್ನು ಬಂಗಾಳದ ಬಗ್ಗೆ ಹೇಳೋದೇ ಬೇಡ. ಟಿಎಂಸಿ ಇತಿಹಾಸದ ಪುಟವನ್ನ ಸೇರ್ತಾ ಇದೆ. ಪಾರ್ಟಿ ಪೀಸ್ ಆಗಿದ್ದು ಮಮತಾ ಭವಿಷ್ಯ ಏನು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಅಲ್ಲಿ ರೆಬೆಲ್ ಆದವರು ಕೂಡ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಬೆಂಬಲ ಕೊಟ್ಟು ಎನ್ಡಿಎಯನ್ನ 2/3 ಮೆಜಾರಿಟಿ ಮಾಡೋದಕ್ಕೆ ಕೈ ಜೋಡಿಸಿವೆ. ಇನ್ನು ಶಿವಸೇನೆ ಪೀಸ್ ಆಗಿ ವರ್ಷಗಳೇ ಕಳೆದಿವೆ. ಹಾಗೋ ಹೀಗೋ ಒಂದಷ್ಟು ನಾಯಕರನ್ನ ಉದ್ಧವ್ ಉಳಿಸಿಕೊಂಡಿದ್ರು. ಅವರು ಕೂಡ ಈಗ ಎನ್ಡಿಎ ಸೇರೋ ಬಗ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ. 2 ವರ್ಷಗಳ ಹಿಂದೆ ಮೋದಿ ಕತೆ ಮುಗೀತು, ಮೈತ್ರಿ ಇನ್ನು ಹೆಚ್ಚು ಕಾಲ ನಿಲ್ಲೋದಿಲ್ಲ ಅಂತ ಅಂದುಕೊಂಡಿದ್ದ ಇಂಡಿ ಒಕ್ಕೂಟವನ್ನ ಅಕ್ಷರಶಃ ಚಿಂದಿ ಮಾಡಿ ಅವಧಿ ಮುಗಿಯೋದರ ಒಳಗೆ ಮೆಜಾರಿಟಿ ಕಡೆಗೆ ಒಕ್ಕೂಟವನ್ನ ತಳ್ಳಿದ್ದಾರೆ. ಈಗ ಇಂಡಿ ಒಕ್ಕೂಟಕ್ಕೆ ಬಿದ್ದಿರೋ ಹೊಡೆತದಿಂದ ಅವರು ರಿಕವರ್ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕಾಗಿದೆ. ಆದ್ರೂ ಕೂಡ ಬಲಿಷ್ಠವಾಗೋದು ಕಷ್ಟ. ಯಾಕಂದ್ರೆ ಅವರವರಲ್ಲಿರೋ ಅಂಡರ್ಸ್ಟ್ಯಾಂಡಿಂಗ್ ಆ ಮಟ್ಟದಲ್ಲಿದೆ. ಮುಂದಿನ ಸರದಿ ಯಾರು ಅಂತ ತಿಳಿಬೇಕು ಅಂದ್ರೆ ಹಿಂದಿನ ಎಪಿಸೋಡ್ ಅನ್ನ ನೋಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.